ಹಿಂದೂ ಎಂಬ ಪದ ಅಶ್ಲೀಲವಾಗಿದೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಸಚಿವ ಬಿ.ಸಿ. ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಬಿ.ಸಿ. ಪಾಟೀಲ್ ಅವರು ಮಾತನಾಡಿದ್ದು, ಅವರ ಜಾತಿ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಅಂತ ಯಾಕೆ ಹಾಕಿಕೊಂಡಿದ್ದಾರೆ? ಇನ್ನು ಹಿಂದೂಗಳ ಬಗ್ಗೆ ಅಷ್ಟು ಅಸಭ್ಯವಾಗಿ, ಅಶ್ಲೀಲವಾಗಿ, ಹಗುರವಾಗಿ ಮಾತನಾಡುವುದನ್ನು ಅವರು ನಿಲ್ಲಿಸಬೇಕು. ಇನ್ನು ಹಿಂದೂ ವಾಲ್ಮೀಕಿ ದೇಶದ ಮಹಾನ್ ಗ್ರಂಥ ರಾಮಾಯಣ ಬರೆದವರು. ಇನ್ನು ಇವರೆಲ್ಲ ಯಾರೋ ಪರ್ಷಿಯನ್ನರ ಭಾರತೀಯರು ಅಲ್ಲವ ಎಂದು ಬಿ.ಸಿ. ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ಬಗ್ಗೆ ಅಷ್ಟು ಕೀಳುಮಟ್ಟದಲ್ಲಿ ಜಾರಕಿಹೊಳಿ ಅವರು ಮಾತನಾಡುವುದು ಸರಿಯಲ್ಲ. ಇನ್ನು ಅವರ ನಾಲಿಗೆಗೆ ಹಿಡಿತ ಇರಬೇಕು. ಇನ್ನು ಜನಕ್ಕೆ ಗೊತ್ತಿದೆ, ಇವರು ಹೀಗೆ ಹೇಳುತ್ತಾ ಹೋದರೆ ರಾಜ್ಯದ ಜನತೆ ಮುಂದೆ ಸಾಬೀತು ಮಾಡುತ್ತಾರೆ. ಇನ್ನು ಸನಾತನ ಹಿಂದೂ ಧರ್ಮ ಭಾರತ ದೇಶದಲ್ಲಿ ಈ ಆಚರಣೆ ಬಂದಿರುವುದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಾಗಿದ್ದು, ಅವರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಇನ್ನು ಇತಿಹಾಸವನ್ನು ಅವರು ಓದಿಲ್ಲ ಎಂದು ಅನಿಸುತ್ತದೆ ಎಂದು ಜನ ಇದನ್ನು ಸಹಿಸುವುದಿಲ್ಲ. ಜನರೇ ಇದಕ್ಕೆ ಕೆಟ್ಟ ಉತ್ತರ ಕೊಡುತ್ತಾರೆ ಎಂದು ಬಿ.ಸಿ. ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಸರ್ಟಿಫಿಕೇಟಲ್ಲಿ ಅವ್ರು ಹಿಂದೂ ಅಂತ ಯಾಕೆ ಹಾಕ್ಕೊಂಡಿದ್ದಾರೆ? ಹಿಂದೂಗಳ ಬಗ್ಗೆ ಅಷ್ಟು ಅಸಭ್ಯವಾಗಿ, ಅಶ್ಲೀಲವಾಗಿ, ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ಇವತ್ತು ವಾಲ್ಮೀಕಿ ಈ ದೇಶದ ಮಹಾಗ್ರಂಥವನ್ನು ಬರೆದಿದ್ದು ರಾಮಾಯಣ, ರಾಮ, ಇವರೆಲ್ಲ ಯಾರು? ಪರ್ಷಿಯನ್ರ, ಭಾರತೀಯರಲ್ವಾ? ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅಷ್ಟು ಕೆಳಮಟ್ಟದಲ್ಲಿ ಮಾತಾಡೋದು ಸರಿಯಲ್ಲ. ಅವ್ರ ನಾಲಿಗೆಗೆ ಹಿಡ್ತಾ ಇರಬೇಕು. ನನ್ನ ಹೇಳಿಕೆ ನಾನು ರಾಜಕೀಯ ನಿವೃತ್ತಿ ಅಥವಾ ರಾಜೀನಾಮೆಯನ್ನು ಕ್ಷಮೆ ಕೇಳೋಣ. ಇಡೀ ಜನಕ್ಕೆ ಗೊತ್ತಿದೆ, ಜನ ಸಾಬೀತು ಮಾಡ್ತಾರೆ. ಇವ್ರು ಹಿಂಗೆ ಹೇಳ್ಕೊಂಡು ಹೋಗಲಿ, ರಾಜ್ಯದ ಜನತೆ, ದೇಶದ ಜನತೆ ಸಾಬೀತು ಮಾಡ್ತಾರೆ. ಸನಾತನ ಹಿಂದೂ ಧರ್ಮ ಭಾರತ ದೇಶದಲ್ಲಿ ಇಂಡಸ್ ವ್ಯಾಲಿ ಕಲ್ಚರ್ ಬಂದಿರೋದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ. ಸಿಂಧು ನದಿ ಹಿಂದೂ ಆಗಿರೋದು ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಬಹುಶಃ ಇತಿಹಾಸ ಓದಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಹೇಳ್ತಾ ಇದ್ದಾರೆ. ಅದು ಜನ ಸಹಿಸೋದಿಲ್ಲ. ಅದಕ್ಕೆ ಭಾಳ ಕೆಟ್ಟ ಉತ್ತರವನ್ನು ಅವರಿಗೆ ಕೊಡ್ತಾರೆ ಜನ.